ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಉಷಾ, ಅಮ್ಮ, ನೀನ್ ಕೂಡ ಸ್ವಲ್ಪ ಮಾತಾಡೋದಿತ್ತು. ಅಯ್ಯೋ ಹೇಳಿ ಅಮ್ಮ. ನೀವು ಮಾತಾಡ್ತೀರಾ ಅಂದ್ರೆ ನಾನು ಇಡೀ ದಿನ ನಿಮ್ಮ ಮಾತನ್ನ ಕೇಳ್ತಾ ಇರ್ತೀನಿ. ಹೇಳಿ. ಇಷ್ಟು ವರ್ಷ ಮುಚ್ಚಿಟ್ಟಿದ್ದ ಸತ್ಯನ ಹೇಗೆ ಹೇಳಲಿ? ಹೇಳಿದ್ರೆ ನನ್ನ ಮಗಳಿಗೆ ಏನು ಮಾಡ್ಬೋದು? ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಏನಾದರೂ ಬೇಕಿತ್ತಾ? ಇಲ್ಲ ಕುಸ, ನಿನ್ನಿಂದ ಕೇಳಿ ಪಡೆಯುವಂಥದ್ದು ಏನೂ ಇಲ್ಲ. ಆದ್ರ ನನ್ನಿಂದ ನೀನು ಪಡ್ಕೊಳ್ಳುವಂಥದ್ದು ಬೇಕಾದಷ್ಟದ. ನಿಮ್ಮಿಂದ ಪಡ್ಕೊಳ್ಳುವಂಥದ್ದ? ಏನು ಹೇಳ್ತಿದ್ದೀರಾ ಅಮ್ಮ? ನೀವು ನನಗೇನು ಕೊಡಬೇಕು? ಅದು ಕುಸ, ನೀನು ತಪ್ಪು ತಿಳಿಲಿಲ್ಲ ಅಂದ್ರೆ ನಿನ್ನೊಂದು ಮಾತು ಕೇಳಲ್ಲ. ಕೇಳಿ ಅಮ್ಮ, ನಾನು ಏನು ತಪ್ಪು ತಿಳ್ಕೊಳ್ಳಲ್ಲ, ಕೇಳಿ. ನಿನಗೆ ತಾಯಿ ಪ್ರೀತಿ ಬಗ್ಗೆ ಏನು ಅನ್ನಿಸ್ತೈತಿ? ನಿನ್ನ ಮನಸ್ಸಿನಾಗ ತಾಯಿ ಅಂದ್ರೆ ಏನು? ನೀ ಯಾವತ್ತೂ ನಿನ್ನ ತಾಯಿ ಬಗ್ಗೆ ಹೇಳಲಿಲ್ಲ. ಹೇಳ್ಕೋಸ, ನಿನ್ನ ತಾಯಿ ಬಗ್ಗೆ ಏನಾದರೂ ಹೇಳು. ನಿನಗ ನಿನ್ನ ತಾಯಿ ಅಂದ್ರೆ ತುಂಬ ಇಷ್ಟ ಏನ? ಆಕೆ ಏನಾದರೂ ನೀನು ಎದುರಿಗೆ ಬಂದ್ರ ನೀನು ಏನು ಮಾಡ್ತಿ ಕೋಸ? ಇಲ್ಲಮ್ಮ, ನನಗೆ ತಾಯಿ ಅಂದ್ರೆ ಇಷ್ಟ ಇಲ್ಲ. ಅವ್ರ ಮೇಲೆ ನನಗೆ ತುಂಬಾ ಕೋಪ ಇದೆ. ಏನು ಹೇಳ್ತಿದ್ದೀಯ ಕೋಸ? ಹುಟ್ಟಾಗಿಂದ ನನಗೆ ತಾಯಿ ಪ್ರೀತಿ ಸಿಕ್ಕಿಲ್ಲ. ತಾಯಿಗೋಸ್ಕರ, ತಾಯಿ ಪ್ರೀತಿಗೋಸ್ಕರ ನಾನು ಹಾತೊರಿತಿದ್ದೀನಿ ಅಂತ ಎಲ್ಲರೂ ಅನ್ಕೊಂಡಿದ್ದಾರೆ. ಅದು ನಿಜಾನೇ ಇರ್ಬೋದು, ಆದ್ರೆ ನಾನಂತೂ ನನ್ನ ತಾಯಿನ ತುಂಬಾ ದ್ವೇಷಿಸ್ತೀನಿ. ಅವ್ರ ಮೇಲಿರೋ ಕೋಪಕ್ಕೆ ನನ್ನ ಮನಸ್ಸಲ್ಲಿ ಬೆಂಕಿ ಹತ್ಕೊಂಡು ಉರಿತಾ ಇದೆ. ಯಾಕೆ ಕೋಸ? ನಿನ್ನ ತಾಯಿ ಅಂದ್ರೆ ಯಾಕಷ್ಟೊಂದು ದ್ವೇಷ? ಯಾಕೆ ದ್ವೇಷ ಮಾಡಬಾರ್ದಮ್ಮ? ನಮ್ಮಮ್ಮ ನನ್ನ ಹೆತ್ತಿದಾರ ಬಿಟ್ರೆ ನನಗೋಸ್ಕರ ಇನ್ನೇನ್ ಮಾಡಿದಾರಮ್ಮ? ಮೊನ್ನೆ ನೀವೇ ನೋಡಿದ್ರಿ, ಐಶುಗೆ ಅವರಮ್ಮ ಊಟ ಮಾಡಿಸ್ತಾ ಇದ್ರು. ಐಶುಗ್ ಹುಷಾರಿರ್ಲಿಲ್ಲ, ಅವಳಿಗೆ ಊಟ ಮಾಡಕ್ ಆಗ್ತಾ ಇರ್ಲಿಲ್ಲ. ಆದ್ರೆ ಅವಳು ಅವ್ರ ಅಮ್ಮಂಗೋಸ್ಕರ ಊಟ ಮಾಡಿದ್ಲು. ತಾಯಿ ಅಂದ್ರೆ ಒಂದ್ ಮಗುಗೆ ಅಷ್ಟು ಮುಖ್ಯ ಆಗಿರುತ್ತೆ. ಪ್ರತಿ ಮಗುವಿನ ಅಳು, ಪ್ರತಿ ಮಗುವಿನ ಉಸಿರಲ್ಲೂ ತಾಯಿ ಹೆಸರಿರುತ್ತೆ. ಇಷ್ಟಾದ್ರೂ ಅಳು ಬಿಟ್ಟು, ಹಸುಗೂಸನ್ನ ಬಿಟ್ಟು ನಮ್ಮಮ್ಮ ಹೇಗೆ ಹೋಗೋದಕ್ಕೆ ಸಾಧ್ಯ? ನಮ್ಮಮ್ಮಂಗೆ ನನ್ನನ್ನ ಬಿಟ್ಟು ಹೋಗುವಂತ ಕಲ್ಮನ್ಸು ಹೇಗಾದ್ರೂ ಬಂತಮ್ಮ? ನಾನು ತುಂಬಾ ಕಷ್ಟ ಅನುಭವಿಸಿರೋದು ಅಂದ್ರೆ ಏನ್ ಗೊತ್ತಾ? ತಾಯಿ ಇಲ್ದೆ ಬದುಕಿರೋದು. ಭೂಮಿ ಮೇಲೆ ತಾಯಿ ಪ್ರೀತಿ ಇಲ್ದೆ ಬದುಕ್ತಾರಲ್ಲ, ಅವ್ರಿಗಿಂತ ನತದೃಷ್ಟರು ಇನ್ಯಾರೂ ಇರಲ್ಲ. ನನ್ನ ತಾಯಿ ಬದುಕಿದ್ರು ಕೂಡ ನಾನಂತ ನತದೃಷ್ಟ ಆದೆ. ಹಾಗಿದ್ಮೇಲೆ ನಾನು ಅವ್ರನ್ನ ದ್ವೇಷ ಮಾಡಬಾರ್ದಾ? ಶ್ರಾವಣಿ ಸುಬ್ರಹ್ಮಣ್ಯ, ಶ್ರಾವಣಿ ಸುಬ್ರಹ್ಮಣ್ಯ.